ಆಗ್ತಾ ಇದೆ. ಪದೇ ಪದೇ ಯತ್ನಾಳ್ BC ಪಾಟೀಲ್ ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ಹೈಕಮಾಂಡ್ ಯತ್ನಾಳ್ ಪರ ನಿಂತಿದೆ ಅಂತ, ಯಾಕಂದ್ರೆ ಇದೇ ಮೊದಲನೇ ಸಾಕಷ್ಟು ಬಾರಿ ಅವರು ಟೀಕೆಗಳು ಮಾಡ್ತಾರೆ ದಿನ ಬೆಳಗಾರೆ ಸಾಕು. ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೇ ನಮ್ಮ ರೇಣುಕಾಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳಿದರು, ಹೈಕಮಾಂಡ್ ನಿಮ್ಮ ಪರವಾಗಿದ್ದರೆ ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರೂ ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈಗ ಗುಮ್ಮ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಯಡಿಯೂರಪ್ಪನವ್ರ ಹತ್ರ ನಾವು ಆ ವಿಷಯ ಚರ್ಚೆ ಮಾಡಲಿಲ್ಲ. ಕಾರ್ಯಕರ್ತರು ಮಾತ್ರ ಒಂದು ಆತ್ಮಸಂತೋಷ ಮತ್ತು ತೃಪ್ತಿ ಪಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಹೇಳಿದ್ದು ಬಿಟ್ಟರೆ ಅವು ಉಚ್ಚಾಟನೆದು ಆ ಯತ್ನಾಳ್ ಅವ್ರ ವಿಷಯ ನಾವು ಅವ್ರ ಹತ್ರ ಚರ್ಚೆನೇ ಮಾಡಲಿಲ್ಲ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮಾಜಿ ಶಾಸಕರ ನಿಯೋಗ ಹೈಕಮಾಂಡ್ ಭೇಟಿ ಮಾಡುತ್ತಾರೆ. ನೋಡೋಣ. ಈಗ ನಾವು ಅಧ್ಯಕ್ಷ ಹತ್ರ ಟೈಮ್ ಕೇಳ್ಕೊಂಡಿದ್ದೀವಿ. ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ. ನಂತರ ಆ ಅವಶ್ಯಕತೆ ಬಂದರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದೀವಿ. ಈಗ ಕಟ್ಟಾಜಿ ಮತ್ತು ಆಮೇಲೆ ಹಾಲಣ್ಣ ಮಾತಾಡ್ತಾರೆ. ಈಗ ಮಧ್ಯಕ್ಕೆ ಬನ್ನಿ ಸರ್. ರೇಣುಕಾಚಾರ್ಯ ಅವರು, BC ಪಾಟೀಲರು, ಹಾಲಪ್ಪನವರು, ನಾಗೇಂದ್ರ ಅವರು ನಾವೆಲ್ಲ ಕೂಡ ಪ್ರಮುಖರೆಲ್ಲ ಸೇರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ತದನಂತರ ನಮ್ಮ ಅಧ್ಯಕ್ಷರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಭಾಗದಲ್ಲಿ ಟೂರ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಪಕ್ಷದ ಸಂಘಟನೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಆಯಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಇಲ್ಲಿ ತನಕ ನೀವು ಟೂರ್ ಮಾಡಿ ಬಂದಿದ್ದೀರಿ, ಆದರೆ ನೀವು ಎಲ್ಲ ಕಡೆ ಹೋಗಬೇಕು, ಪಕ್ಷದ ಸಂಘಟನೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ನಾವು ಏನೇನು ವಿದ್ಯಮಾನಗಳು ನಡೆದಿದೆ, ಇಲ್ಲಿ ತನಕ ನಡೀತಾ ಇದೆ, ಮುಂದೆ ಕೂಡ ಏನು ನಡೀಬೋದು ಅನ್ನೋದ್ರ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ನಮ್ಮ ಅಭಿಪ್ರಾಯ ಎಲ್ಲ ಒಂದೇ, ಬರೋ ಚುನಾವಣೆ ತನಕ ನಮ್ಮ ವಿಜೇಂದ್ರ ಅವರನ್ನು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಚುನಾವಣೆಯಲ್ಲಿ ನಾವು 130 ಸೀಟುಗಳನ್ನು ಗೆಲ್ಲಬೇಕು. ಈ ದಿಶೆಯಲ್ಲಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ನೀವೆಲ್ಲರೂ ಸಂಘಟನೆ ಮಾಡಿ, ಮೊದಲು ಸಂಘಟನೆ ಪಕ್ಷ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ನಮ್ಗೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅವರು ಹೇಳಿದ್ದ ಮಾತನ್ನು ಕೇಳ್ತೀವಿ. ಜನಕ್ಕೆ ತಿಳಿಸ್ಬೇಕು ಅಂತ ನಾವು ಹೋಗಿದ್ದು. ಏನಕ್ಕೆ? ಕಾರ್ಯಕರ್ತರಿಗೆ ಮತ್ತು ಆತ್ಮಸ್ಥೈರ್ಯ ತುಂಬಬೇಕು, ಜನಕ್ಕೆ ಗೊತ್ತಾಗಬೇಕು ನಾವೆಲ್ಲ ಕೂಡ ಇದ್ದೇವೆ. ಪಕ್ಷದ ಪರವಾಗಿರುವಂಥವ್ರು ನಾವೆಲ್ಲ ನಿಷ್ಠಾವಂತ ಎಲ್ಲ ಹಿಂದಿನ ಶಾಸಕರುಗಳೆಲ್ಲ ಪಕ್ಷಕ್ಕೋಸ್ಕರ ದುಡಿದಿರುವಂಥವ್ರು. ಯಾರೂ ಕೂಡ ಸುಮ್ಮನೆ ಹಂಗೆ ಬಂದು ನಾವು ಹೋಗಲಿಲ್ಲ. ಎಲ್ಲರೂ ಕೂಡ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ನಾವೆಲ್ಲ ಹೋಗಿದ್ವಿ. ನಾವೆಲ್ಲ ಹೋಗಿ ಯಶಸ್ವಿಯಾಗಿ ಕಾರ್ಯಕರ್ತರ ಒಂದು ಏನು ನೋವುಗಳಿದ್ದಾವೆ ಅವೆಲ್ಲ ಕೂಡ ಆಲಿಸಿದ್ದೀವಿ. ಅದು ನಾವು ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿ ಈಗ ಅವರು ಹೈಕಮಾಂಡ್ ಜೊತೆಗೆ ನಾವು ಮಾತಾಡ್ತೀವಿ. ನೀವು ಯಾರು ಧೃತಿಗೆಡೋದು ಬೇಡ, ಪಕ್ಷದ ಸಂಘಟನೆಯನ್ನು ಮಾಡಬೇಕು, 130 ಜನಕ್ಕಿಂತ ಹೆಚ್ಚು ಜನ ಗೆಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ರಾಜ್ಯ ನಾಯಕರನ್ನೇ ಬದಲಾವಣೆ ಮಾಡಬೇಕು ಅಂತ ಯತ್ನಾಳ್ ಹೈಕಮಾಂಡ್ ಅನ್ನು ಕೂಡ ಭೇಟಿ ಮಾಡಿ ಅದೇ ಒಂದು ವಾದವನ್ನು ಮಾಡ್ತಾರೆ, ಒತ್ತಡ ಹಾಕ್ತಾರೆ. ಅದು ಅವರ ಕಾಲ್ಪನಿಕ ಮಾತುಗಳು. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಬರೋ ಚುನಾವಣೆ ತನಕ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಯ MLAಗಳು ಸಂಘಟನೆ ಎಲ್ಲ ವಿಜೇಂದ್ರ ಪರವಾಗಿದೆ. ನಾವು ಅವ್ರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಅಲ್ಲಪ್ಪನವ್ರು ಬೋಲಿ सब ಈ ಕಡೆ ವಿವರವಾಗಿ BC ಪಾಟೀಲರು ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಮಾತಾಡಿದ್ದಾರೆ. ನಾನು ಮಾತಾಡೋಂಥದ್ದೇನಿಲ್ಲ. ನಿನ್ನೆಯವರೆಗೆ
ನಡೆದಂಥ ಬೆಳವಣಿಗೆಗಳನ್ನು ಮತ್ತು ನಾವುಗಳು ದೇವಸ್ಥಾನಕ್ಕೆ ಹೋಗಿ ಒಂದ್ ಕಡೆ ಯಡಿಯೂರಪ್ಪನವರ ನಿವಾಸದಲ್ಲಿ ವಿಜಯೇಂದ್ರ ಬಣದ ನಾಯಕರೆಲ್ಲರೂ ಸಭೆ ಸೇರಿದ್ದಾರೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕು, ಯಾವ ಕಾರಣಕ್ಕೂ ಈ ನಿರ್ಣಯದಲ್ಲಿ ಬದಲಾವಣೆಗಳಾಗಬಾರ್ದು ಅನ್ನೋ ಒತ್ತಡ ಹೇರೋ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ದೇವರ ಮೊರೆ ಹೋಗಿದ್ದಾರೆ ಮಾಜಿ ಸಿಎಂ BS ಯಡಿಯೂರಪ್ಪ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತದ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಇವತ್ತು ಕಾರ್ತಿಕ ಮಾಸದ ಕೊನೆಯ ದಿನ, ಅಮಾವಾಸ್ಯೆ ಬೇರೆ. ಹೀಗಾಗಿ ದೇವರ ಮೊರೆ ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು. ಮನೆ ದೇವರು ಸ್ವತಂತ್ರ ಸಿದ್ಧಲಿಂಗೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರಂತೆ. ಮಧ್ಯಾಹ್ನ 1 ಗಂಟೆಗೆ ಗವಿ ಮಠಕ್ಕೂ ಕೂಡ ಆಗಮಿಸುತ್ತಿದ್ದಾರೆ ಯಡಿಯೂರಪ್ಪನವರು. KR ಪೇಟೆಯಲ್ಲಿರುವ ಗವಿ ಮಠದಲ್ಲಿ ಸಿದ್ಧಲಿಂಗೇಶ್ವರ ದೇಗುಲ ಇದೆ. 1 ಗಂಟೆಗೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಿದ್ದಾರೆ ಮಾಜಿ ಸಿಎಂ BS ಯಡಿಯೂರಪ್ಪ. ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ, ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಕೇರ್ಲೆಸ್ ಇದೆ. ಸರ್, ಯಡಿಯೂರಪ್ಪನವ್ರ ಮನೆಯಲ್ಲಿ ಇವತ್ತು 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು, ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರೆ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳಿಬಿಟ್ರೆ ಏನು ಮಾಡ್ಬೇಕು? ನಾವು ನನ್ನ ಎದೆ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ. ಭಾಳ ಕಣ್ಣೀರು ಬರ್ಲಾಕತ್ತಾರ. ಮುಂಜಾನೆ ಹಿಡಿದು ಕೆಲವೊಂದು TVR ಹೊಡಿಲಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರಿಗೆ ಯಾಕೆ ಹೊಡ್ಲಾಕತ್ತಾರ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ನೀವು ಭಾಳ ಅತಿ ಓವರಾಗಿ ಯಾವ್ದ್ರ ಹೇಳಕತ್ತಾರ ಅಂದ್ರೆ ಜನ ಗೊತ್ತಾಗ್ತದೆ. ಇದು ಪೇಮೆಂಟ್ ಆಗೈತೆ, ಅದನ್ನು ನೀವು ಸುಧಾರಣೆ ಮಾಡ್ಕೊಡ್ರಿ ಮೀಡಿಯಾ. ಅವ್ರ ಮನೆ ಕುತ್ತೇ ಬಿಟ್ಟಿದ್ದಾರೆ. ಮಾತಾಡಕ್ ಹೋಗ್ಬಿಡಿ, ಯಾಕಂತಂದ್ರೆ ಎಲ್ಲರೂ ಅದೇ ಇರಲ್ಲ. ಎಲ್ಲರೂ ಯಾರು ಪೇಮೆಂಟ್ ತಗೋತಾರ? ಯಾರೋ ಒಬ್ಬ ಮಾಡಿದ್ದಕ್ಕೆ ನೀವು ಯಾವ ಚಾನಲ್ದವರು? ನೀವು ಪವರ್ ಟಿವಿ ಅವ್ರು ಮತ್ತೆ ನಿಮ್ಗೆ ಗುರ್ತೇ ಐತಲ್ಲ ಪೇಮೆಂಟ್ ಹೆಂಗೆ ಆಗ್ತದೆ ನಮಗೆ. ನೀವು ಅದನ್ನ ಮಾತಾಡಬೇಡ್ರಿ ಪವರ್ ಟಿವಿ ಅವರು, ಮಾತಾಡಬೇಡ್ರಿ ಆ ವಿಷಯನೇ. ನಿಮಗೆ ಹೇಳಿ ನನ್ನ ಪವರ್ ಟಿವಿ ಅಂತ ಬಿಡ್ರಿ. ನೀವು ಪವರ್ ಟಿವಿ ಅವ್ರು ಬರಬೇಡ್ರಪ್ಪ ನನ್ನ ಬಲ್ಲಿ. ಯಡಿಯೂರಪ್ಪನ ಮನೆ ಮುಂದೆ ನಿಂತ್ರಿ ಈಗ ನಿಮಗೆ ಆಹ್ವಾನ ಕೊಡ್ತೀನಿ. ಕಡೆ ಯಡಿಯೂರಪ್ಪನವರ ನಿವಾಸದಲ್ಲಿ ವಿಜಯೇಂದ್ರ ಅವರ ಬೆಂಬಲಿಗ ನಾಯಕರು ಸಭೆ ಸೇರಿದ್ದರ ಫೋಟೋ ಒಂದು ಲಭ್ಯವಾಗಿದೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದೆದ್ದಿದ್ದಾರೆ ಯಡಿಯೂರಪ್ಪನವರ ವಿರುದ್ಧವಾಗಿಯೇ. ಬೆಳಗ್ಗೆಯಿಂದ ರಾತ್ರಿವರೆಗೂ ಯತ್ನಾಳ್ ಉಚ್ಚಾಟನೆ ಅಂತ ಹೇಳ್ತಿರ್ತಾರೆ, ಮಾಡಿ ನೋಡ್ಲಿ ಅನ್ನೋ ನೇರ ಸವಾಲನ್ನು ಹಾಕ್ತಿದ್ದಾರೆ ಯತ್ನಾಳ್ ಅವರು. ಮತ್ತೊಂದು ಕಡೆ ವಿಜಯೇಂದ್ರ ಅವರ ಆಪ್ತರ ಜೊತೆಯಲ್ಲಿ ಇವತ್ತು ಯಡಿಯೂರಪ್ಪನವರು ಸಭೆಯನ್ನು ನಡೆಸಿದ್ದಾರೆ. ಮುಂದಿನ ಕಾರ್ಯತಂತ್ರಗಳು ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಭೆಯಿಂದ ಆಚೆ ಬಂದವರೆಲ್ಲ ನಾವೇನು ಇದ್ರ ಬಗ್ಗೆ ಮಾತುಕತೆಯನ್ನು ನಡೆಸೇ ಇಲ್ಲ ಯತ್ನಾಳ್ ಅವ್ರ ಬಗ್ಗೆ ಅಂತ ಹೇಳಿದ್ರು ಕೂಡ, ಸೇರಿರೋದು ಯಾವ ಉದ್ದೇಶಕ್ಕೆ, ಸೇರ್ಲಿಕ್ಕೆ ಈಗೇನು ಉದ್ದೇಶ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇನ್ನು ಯತ್ನಾಳ್ ಆ್ಯಂಡ್ ಟೀಮ್, ಬಂಡಾಯವೆದ್ದಿರುವ ಈ ತಂಡ ತನ್ನ ಹೋರಾಟ ವಫ್ ಹೆಸರಲ್ಲಿ ನಡೀತಾ ಇರುವ ಪಾದಯಾತ್ರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಈಗಷ್ಟೇ ಕೇಳಿಸ್ಕೊಳ್ತಾ ಇದ್ವಿ ಯತ್ನಾಳ್ ಅವರ ರಿಯಾಕ್ಷನನ್ನು. ಯಡಿಯೂರಪ್ಪನವರ ಮನೆಯಲ್ಲಿ ಏನೇ ಪ್ರಯತ್ನ ಆದರೂ ಕೂಡ ಉಚ್ಚಾಟನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಕಾನ್ಫಿಡೆನ್ಸ್ನಲ್ಲೇ ಮಾತನಾಡ್ತಿದ್ದಾರೆ.